Good morning, dear students. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಮುಂದೆ I have brought some important questions for your annual examination. ದ್ವಿತೀಯ PUC ವಿದ್ಯಾರ್ಥಿಗೋಸ್ಕರ ಕೆಲವೊಂದು most expected 5-mark questions for your Karnataka PUC Board examinations 2022. ಕೆಲವೊಂದು important most expected questions from all the chapters ನಿಮ್ಮ ಮುಂದೆ ಇವತ್ತಿನ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಬಯಾಲಜಿಗೆ ಸಂಬಂಧಪಟ್ಟಿದ್ದಂಗೆ ಈಗಾಗಲೇ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಆರ್ ಔಟ್. ಅದರ ಬೇಸಿಸ್ ಮೇಲೆ ಆ್ಯಸ್ ಪರ್ ದ ನ್ಯೂ ಪ್ಯಾಟರ್ನ್ ನಿಮಗೆ ಕೆಲವೊಂದು ಎಡಿಷ್ನಲ್ ಚಾಯ್ಸಸನ್ನು ಕೊಟ್ಟುಬಿಟ್ಟಿದ್ದಾರೆ. ಸೊ ಯು ವಿಲ್ ಬಿ ಗೆಟಿಂಗ್ 1 ಮಾರ್ಕ್ಸ್ನಲ್ಲಿ ನಿಮಗೆ ಚಾಯ್ಸಸ್ ಇದ್ದಾವೆ. ಆಲ್ಮೋಸ್ಟ್ ಆಲ್ ಹೋಲ್ ಪೇಪರ್ ನೋಡಿದಲ್ಲಿ ನಿಮಗೆ ಯು ವಿಲ್ ಬಿ ಗೆಟಿಂಗ್ 50% ಚಾಯ್ಸ್. ದ ಥಿಂಗ್ ಈಸ್ ನೀವು ಆಲ್ ದ 16 ಚಾಪ್ಟರ್ಸ್ ಒಂದು ವೇಳೆ ಇಫ್ ಯು ಆರ್ ನಾಟ್ ಥರೋ ಆಲ್ಸೋ ಸೆಲೆಕ್ಟ್ ಮಾಡಿಕೊಂಡಿರುವಂಥ ಚಾಪ್ಟರ್ಸ್ಗಳಿಂದ ನೀವು ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಸೊ ಅದೇ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ನಾನು ನಿಮ್ಮ ಮುಂದೆ ಈಗ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 5 ಮಾರ್ಕ್ಸ್ಗೋಸ್ಕರ ಅಂತ ಹೇಳಿ ಇವತ್ತಿಂದು ಈ ವಿಡಿಯೋನಲ್ಲಿ ನಾವು ಚರ್ಚೆ ಮಾಡೋಣ. ಆಲ್ರೈಟ್, ಸೊ ಲೆಟ್ ಅಸ್ ಸ್ಟಾರ್ಟ್. ನೀವು ನನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಐ ವಿಲ್ ಬಿ ಡಿಸ್ಪ್ಲೇಯಿಂಗ್ ಫಸ್ಟ್ ಯಾವ ಚಾಪ್ಟರಿಗೆ ಎಷ್ಟು ವೇಟೇಜ್ ಅದ ಅಂತ ಹೇಳಿಬಿಟ್ಟು. ಆಲ್ರೈಟ್, ಸೊ ಯು ಕ್ಯಾನ್ ಸಿ ದ ಫಸ್ಟ್ ಚಾಪ್ಟರ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಇದರಲ್ಲಿ ನಿಮಗೆ 6 ಮಾರ್ಕ್ಸ್ ಅಲಾಟ್ ಆಗಿದೆ. ಇದಕ್ಕೆ 6 ಮಾರ್ಕ್ಸ್ ಅಲಾಟ್ ಆಗಿದೆ. ಸಿ ಬಯಾಲಜಿನಲ್ಲಿ ಯಾವ ರೀತಿ ಪೇಪರ್ ಪ್ಯಾಟರ್ನ್ ಡಿಸೈನ್ ಆಗುತ್ತೆ ಅಂತಂದರೆ ಕ್ವೆಶನ್ ಪೇಪರ್ ಇಫ್ 10 ಮಾರ್ಕ್ಸ್ ಅಲಾಟ್ ಆಗಿದೆ ಲೈಕ್ ಫಾರ್ ಎಕ್ಸಾಂಪಲ್ ದೇ ಮೇ ಆಸ್ಕ್ ಯು 5 ಮಾರ್ಕ್ 1 ಕ್ವೆಶನ್, 3 ಮಾರ್ಕ್ 1 ಕ್ವೆಶನ್, 2 ಮಾರ್ಕ್ 1 ಆ್ಯಂಡ್ 1 ಮಾರ್ಕ್ 1. ಟೋಟಲ್ 10 ಮಾರ್ಕ್ಸ್ ಕೂಡ ಬರಬೇಕು. ಲೈಕ್ ದ್ಯಾಟ್ ಯಾವ ಚಾಪ್ಟರ್ಸಿಂದ ಈ ಒಂದು ಹೋಲ್ ವಿಡಿಯೋನಲ್ಲಿ ಐ ವಿಲ್ ಫೋಕಸ್ ಯಾವ ಚಾಪ್ಟರ್ ಮೇಲೆ ಎಷ್ಟು ಕ್ವೆಶನ್ಸು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ರಿಪೀಟೆಡ್ ಆಗಿರುವಂಥ ಕ್ವೆಶನ್ಸ್ ಆ ಚಾಪ್ಟರ್ಲಿಂದ ವಿ ವಿಲ್ ಬಿ ಸೀಯಿಂಗ್ ಇನ್ ದಿಸ್ ವಿಡಿಯೋ. ರೈಟ್, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಗೆ 12 ಮಾರ್ಕ್ಸ್ ಇದೆ. ಹ್ಯೂಮನ್ ರಿಪ್ರೊಡಕ್ಷನ್ ಹ್ಯಾಸ್ ಗಾಟ್ 10 ಮಾರ್ಕ್ಸ್ ವೇಟೇಜ್. Reproductive health ಗೆ 6 ಮಾರ್ಕ್ಸ್. ನಾವು ಮೇಜರ್ ಚಾಪ್ಟರ್ಸ್ ಜೆನೆಟಿಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 14 ಮಾರ್ಕ್ ಈಚ್ ಚಾಪ್ಟರ್ ಇದೆ ಸ್ಟೂಡೆಂಟ್ಸ್. ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ವಿಲ್ ಬಿ ಆಫನ್ ರಿಪೀಟೆಡ್ ಅಂಥ ಕ್ವೆಶನ್ಸನ್ನು ಫೋಕಸ್ ಮಾಡ್ಕೊಂಡು ನೀವು ದೆನ್ ಇಫ್ ಯು ಆರ್ ಪ್ರಿಪೇರ್ಡ್ ಡೈರೆಕ್ಟ್ಲಿ ಯು ವಿಲ್ ಗೆಟ್ 5 ಮಾರ್ಕ್ಸ್. ಸೊ ವೈ ಯು ವಾಂಟ್ ಟು ರೀಡ್ ಲೆಂದಿ ಅಂದರೆ ಸ್ಮಾರ್ಟ್ ವೇನಲ್ಲಿ ವರ್ಕ್ ಮಾಡಿಬಿಟ್ಟಿದ್ರೆ ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್, ಬಿಲೀವ್ ಮೀ. ರೈಟ್, ಸೊ ಎವಲ್ಯೂಷನ್ಗೆ 7 ಮಾರ್ಕ್ಸು. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಬಂದುಬಿಟ್ಟು 12 ಮಾರ್ಕ್ಸ್ ಇದೆ. ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ 10 ಮಾರ್ಕ್ಸ್ ಕ್ಯಾರಿ ಮಾಡ್ತಿದೆ. ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅದಕ್ಕೆ 7 ಮಾರ್ಕ್ಸ್ ಇದೆ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ 8 ಮಾರ್ಕ್ಸ್. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ಸಿಗೆ 8 ಮಾರ್ಕ್ಸು, ಆ್ಯಸ್ ವೆಲ್ ಆ್ಯಸ್ ಅಪ್ಲಿಕೇಶನ್ಸಿಗೆ 6 ಮಾರ್ಕ್ಸ್ ಇದೆ. ಮತ್ತು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಿಗೆ 8 ಮಾರ್ಕ್ಸ್. ದೆನ್ ಕಮ್ಸ್ ಎಕೋಸಿಸ್ಟಮ್ 8 ಮಾರ್ಕ್ಸ್. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ 4 ಮಾರ್ಕ್ಸ್. ಮತ್ತು ಎನ್ವಿರಾನ್ಮೆಂಟ್ ಇಶ್ಯೂಸ್ 8 ಮಾರ್ಕ್ಸ್. ಇಲ್ಲಿ ರೆಡ್ ಮಾರ್ಕ್ನ ಹೈಲೈಟ್ ಮಾಡಿರುವಂಥದ್ದು ಆ ಚಾಪ್ಟರಿಂದ ಹೆಚ್ಚ 5 ಮಾರ್ಕ್ ಕ್ವೆಶನ್ಸ್ ಯು ವಾಂಟ್ ಎಕ್ಸ್ಪೆಕ್ಟ್. ಅದಕ್ಕಾಗಿಯೇ ಅದನ್ನು ಹೈಲೈಟ್ ಮಾಡಿದ್ದೀನಿ. ಆಲ್ರೈಟ್, ದೆನ್ ಚಾಪ್ಟರ್ ವೈಸ್ ಯಾವ ಚಾಪ್ಟರಿಂದ ಎಷ್ಟು ಕ್ವೆಶನ್ಸ್ ಕೇಳ್ತೀವಿ ಅಂತ ಹೇಳಿ ವಿಲ್ ಸಿ ನಾವು. ಮೊದಲನೇದಾಗಿ ಸೆಕೆಂಡ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಫ್ರಮ್ ದ ಯೂನಿಟ್ ರಿಪ್ರೊಡಕ್ಷನ್. ಇಲ್ಲಿ ದ ಫಾಲೋಯಿಂಗ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಆಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 5 ಮಾರ್ಕ್ಸ್ ಆರ್ ದೀಸ್ ಮೆನಿ ಕ್ವೆಶನ್ಸ್. ಡಿಸ್ಕ್ರೈಬ್ ದ ಔಟ್ ಬ್ರೀಡಿಂಗ್ ಡಿವೈಸಸ್ ದಟ್ ಪ್ರಿವೆಂಟ್ ದ ಆಟೋಗ್ಯಾಮಿ. ಪ್ಲಾಂಟ್ಸ್ನಲ್ಲಿ ಆಟೋಗ್ಯಾಮಿ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನ್ಯಾಚುರಲಿ ಪ್ಲಾಂಟ್ಸ್ ಕೆಲವೊಂದು ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡಿರ್ತವೆ. ರೈಟ್, ವಾಟ್ ವಿ ಸೇ ಪ್ಲಾಂಟ್ಸ್ ನ್ಯಾಚುರಲಿ ಈ ಒಂದು ಮೆಕ್ಯಾನಿಸಮ್ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಟು ಬ್ರಿಂಗ್ ಅಬೌಟ್ ಕ್ರಾಸ್ ಪಾಲಿನೇಷನ್ ವಿದಿನ್ ದೆಮ್. ರೈಟ್, ಸೆಲ್ಫ್ ಡಿಕ್ಲೈನಿ, ಹರ್ಕೋಗ್ಯಾಮಿ, ಪ್ರೋಟ್ರ್ಯಾಂಡಿ ಇಂಥವು ಇದರ ಬಗ್ಗೆ ನೀವು ಇಲ್ಲಿ ಈ ಆನ್ಸರ್ನಲ್ಲಿ ಮೆನ್ಷನ್ ಮಾಡಬೇಕು. ರೈಟ್, ದೆನ್ what is double fertilization? Describe the embryo sac with a neat label diagram.
ಸ್ಟೂಡೆಂಟ್ಸ್ ಯಾವಾಗಲೂ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಏನಿರ್ತವೆ, ಐ ಸಜೆಸ್ಟ್ ಮೈ ಸ್ಟೂಡೆಂಟ್ಸ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸನ್ನು ಡಯಾಗ್ರಾಮ್ ನೀಟಾಗಿ ಲೇಬಲ್ಡ್ ಆಗಿ ಪ್ರಾಪರ್ ಲೇಬಲಿಂಗ್ ಇತ್ತು ಅಂತ ಡಯಾಗ್ರಾಮ್ ಕಂಪಲ್ಸರಿಲಿ ಯು ಹ್ಯಾವ್ ಟು ಡೂ, ಬಿಕಾಸ್ ಡಯಾಗ್ರಾಮ್ ಇಟ್ ಸೆಲ್ಫ್ ವಿಲ್ ಬಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ಇಲ್ಲಿ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಡಯಾಗ್ರಾಮ್ ಮಾಡಿಬಿಟ್ಟಿರ್ತಾರೆ, ಬಟ್ ಲೇಬಲಿಂಗ್ಸ್ ಪ್ರಾಪರಾಗಿ ಮಾಡೋದಿಲ್ಲ. ಲೇಬಲಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಕ್ವೆಶನ್ ಪೇಪರ್ನಲ್ಲಿ ಮೊದಲಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ನಲ್ಲಿ ಬರೆದಿರುತ್ತೆ, ಅನ್ಲೇಬಲ್ಡ್ ಡಯಾಗ್ರಾಮ್ಸ್ ಡು ನಾಟ್ ಅಟ್ರಾಕ್ಟ್ ಎನಿ ಮಾರ್ಕ್ಸ್. ಅದಕ್ಕಾಗಿ ದಯವಿಟ್ಟು ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡುವಾಗ ಬಿ ವೆರಿ ಮಚ್ ಕೇರ್ಫುಲ್ ಅಬೌಟ್ ದ ಲೇಬಲ್ಸ್, ರೈಟ್? ಸೊ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಹಾಕಬೇಕು, ಎಂಬ್ರಿಯೋ ಸ್ಯಾಕ್ ಬಗ್ಗೆ ಬರೀಬೇಕು, ಆ್ಯಂಡ್ ಡಬಲ್ ಫರ್ಟಿಲೈಸೇಷನ್. ಇಲ್ಲಿ ಫಸ್ಟ್ ಕ್ವೆಶನ್ ಏನು ಕೇಳಿದೆ, ಡಬಲ್ ಫರ್ಟಿಲೈಸೇಷನ್. ಆದ ನಂತರ ಎಕ್ಸ್ಪ್ಲೇನ್ ಅಬೌಟ್ ದ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್, ರೈಟ್? ಎಂಬ್ರಿಯೋ ಸ್ಯಾಕ್ 7 celled 8 ನ್ಯೂಕ್ಲಿಯೇಟ್ ಸ್ಟ್ರಕ್ಚರ್. ಇದರಲ್ಲಿ ಆಂಟಿಪೋಡಲ್ ಸೆಲ್ಸ್ ಅಂದರೆ ಹೆಂಗೆ ಫಾರ್ಮ್ ಆಗ್ತವೆ, ಸಿನರ್ಜಿಟ್ಸು, ಮತ್ತು ಸೆಂಟ್ರಲ್ನಲ್ಲಿ ಯಾವ ಸೆಲ್ ಇದೆ, ಏನು ನ್ಯೂಕ್ಲಿಯಸ್ ಇದೆ, ಇದ್ರ ಬಗ್ಗೆ ನಿಮ್ಮ ಆನ್ಸರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆನ್ಸರ್. ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್, ಇದು ಭಾಳಷ್ಟು ಸಾರಿ ಪ್ರೀವಿಯಸ್ ಕ್ವೆಶನ್ ಪೇಪರ್ನಲ್ಲಿ ರಿಪೀಟ್ ಆಗಿರುವಂಥದ್ದು. ವೆನ್ ಯು ವಿಲ್ ಹ್ಯಾವ್ ಟು ಜಸ್ಟ್ represent the diagram of TS of anther showing the different layers, outer layer epidermis, then comes endothelium, middle layer tapetum. ಇದನ್ನೆಲ್ಲ ಕ್ಲಿಯರ್ ಆಗಿ ಹೈಲೈಟ್ ಮಾಡಿರಬೇಕು ಆನ್ಸರ್ನಲ್ಲಿ. ಆ್ಯಂಡ್ ಸಮ್ ಪಾಯಿಂಟ್ಸ್ ಆರ್ ದೇರ್, ಯು ಶುಡ್ ರೈಟ್ ದೋಸ್ ಪಾಯಿಂಟ್ಸ್. ಡಯಾಗ್ರಾಮಿಗೆ ಒಂದು ವೇಳೆ 5 mark ಕ್ವಶನ್ ಇದ್ದಿರ್ತದಂತನಲ್ಲಿ ಡಯಾಗ್ರಾಮ್ ವಿಲ್ ಕ್ಯಾರಿ 3 marks ಆ್ಯಂಡ್ ಡಿಸ್ಕ್ರಿಪ್ಷನ್ ವಿಲ್ ಕ್ಯಾರಿ 2 marks, ರೈಟ್? Then the next question ಬಂದ್ಬಿಟ್ಟು the structure of anatropous ovule with a neat label diagram. Anatropous ovule diagram ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಪಾಯಿಂಟ್ಸ್ ಬರಬೇಕು. Then what is apomixis? The formation of seed without fertilization. It is apomixis. And explain outbreeding devices. Outbreeding devices 4 marks, ಇದಕ್ಕೆ 1 marks. Like combination ಅಲ್ಲಿ ಕೇಳಿರ್ತಾರೆ. All right. So describe the structure of matured embryo sac. Describe ಅಂತ ಕೇಳಿದ್ದಾರೆ. They haven't asked you only schematically, or draw the neat label diagram of embryo sac. ದಯವಿಟ್ಟು ಕ್ವಶನ್ ಅನ್ನು ಪ್ರಾಪರ್ ಆಗಿ ಓದ್ರಿ. ಆಲ್ರೈಟ್, ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಹ್ಯೂಮನ್ ರಿಪ್ರೊಡಕ್ಷನ್. ಔಟ್ ಆಫ್ ರಿಪೀಟೆಡ್ ಕೇಳಿರುವಂತಹ ಕ್ವಶನ್ಸ್, ಡಯಾಗ್ರಾಮ್ಸ್. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಪರ್ಮ್ಯಾಟೋಜೆನಿಸಿಸ್, oogenesis ಆ್ಯಂಡ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್ ಸೆಲ್. ಇಂಥವು ಕೆಲವೊಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಆಗಿರಲಿ ಅಥವಾ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಹೊಂದಿರುವಂಥದ್ದು ಲೈಕ್ ಸ್ಪರ್ಮ್ಯಾಟೋಜೆನಿಸಿಸ್, oogenesis, ಇಂಥವು ಕ್ವಶನ್ಸ್ ಭಾಳ ಇಂಪಾರ್ಟೆಂಟು. ರೀಪ್ರೊಡಕ್ಟಿವ್ ಹೆಲ್ತ್. ರೀಪ್ರೊಡಕ್ಟಿವ್ ಹೆಲ್ತ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸು, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತಂದರೆ ಏನು, ವಾಟ್ ಆರ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್, ಇನ್ಫರ್ಟಿಲಿಟಿ ಅಂತಂದರೆ ಏನು. ಸಿ ಯು ಹ್ಯಾವ್ ಟು ಡಿಸ್ಕ್ರೈಬ್ ಲೈಕ್ ಬ್ರೀಫ್ಲಿ, ನಾಟ್ ವೆರಿ ಮಚ್ ಡೀಟೇಲ್ಡ್, ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್, ರೈಟ್? ಅದರ ಬಗ್ಗೆ ಯು ವಿಲ್ ಹ್ಯಾವ್ ಟು ರೆಪ್ರೆಸೆಂಟ್ ಇನ್ ಯುವರ್ ಆನ್ಸರ್. ನೆಕ್ಸ್ಟ್ ಚಾಪ್ಟರ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಈ ಚಾಪ್ಟರಿಂದ ನಿಮಗೆ ವೆರಿ ಮಚ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ರೈಟ್? ವೆನ್ ಇಟ್ ಇಸ್ ಆಸ್ಕ್ಡ್ ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಅದ್ರ ಜೊತೆಗೆ ಲಾ ಡಿಸ್ಕ್ರೈಬ್ ಮಾಡಿ ಅಂತ ಕೇಳಿದಲ್ಲಿ ಯು ಹ್ಯಾವ್ ಟು ಫಸ್ಟ್ ರೈಟ್ ದ ಸ್ಟೇಟ್ಮೆಂಟ್ ಆಫ್ ದ ಲಾ, ದೆನ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ಯುವರ್ ಆನ್ಸರ್ ಇನ್ ದ ಫಾರ್ಮ್ ಆಫ್ ಲೈಕ್ ನೀವು ಹೆಂಗೆ ಮ್ಯಾಥಮೆಟಿಕ್ಸ್ನಲ್ಲಿ ಸ್ಟೆಪ್ ವೈಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಿ, ಅದೇ ರೀತಿ ಇಲ್ಲಿ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ ಸ್ಕಿಮ್ಯಾಟಿಕಲಿ ಯು ಹ್ಯಾವ್ ಟು ರೆಪ್ರೆಸೆಂಟ್. ನೋ ನೀಡ್ ಆಫ್ ರೈಟಿಂಗ್ ದ ಡಿಸ್ಕ್ರಿಪ್ಟಿವ್ ಪಾರ್ಟ್. ಓಕೆ, ಯು ಹ್ಯಾವ್ ಟು ಶೋ ದ ಹೈಬ್ರಿಡೈಸೇಷನ್ ಪ್ಯಾಟರ್ನ್ ಲೈಕ್ ಪೇರೆಂಟ್ ಜನ್ರೇಷನ್ನು, F1 ಜನ್ರೇಷನ್ನು, F2 ಜನ್ರೇಷನ್ನು, ಚೆಕ್ಕರ್ ಬೋರ್ಡ್ ಹಾಕಬೇಕು. ಜೀನೋಟೈಪಿಕ್ ರೇಷಿಯೋ ಆ್ಯಂಡ್ ಫಿನೋಟೈಪಿಕ್ ರೇಷಿಯೋ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಬರೆಯೋದನ್ನು ಮರಿಬೇಡಿ ಸ್ಟೂಡೆಂಟ್ಸ್. ಆಲ್ ರೈಟ್, ಓಕೆ. ಆಫ್ಟರ್ ದ್ಯಾಟ್ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಆರ್ ಬೇಸ್ಡ್ ಆನ್ ದ ಮೆಂಡಲಿಯನ್ ಡಿಸಾರ್ಡರ್ಸ್ ಆರ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಡೌನ್ ಸಿಂಡ್ರೋಮ್, ಕ್ಲೆನಿಫೆಲ್ಟರ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್. ಇವುಗಳ ಕ್ಯಾರಿಯೋಟೈಪ್
ಕ್ಯಾರಿಯೋಟೈಪ್ ಅಂತಂದಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಇಸ್ ಅ ಟ್ರೈಸೋಮಿ ಆಫ್ autosomal chromosomes ಅಂತಂದಲ್ಲಿ ನಾರ್ಮಲಿ ನಾವು ಆಟೋ ಮೀನ್ಸ್ ಕ್ಯಾರಿಯೋಟೈಪಿಂಗ್ ಹೆಂಗೆ ಬರಿತೀವಿ ನಾರ್ಮಲ್ ಕ್ಯಾರಿಯೋಟೈಪ್ ವಿಲ್ ಬಿ ವಿ ಹ್ಯಾವ್ 46 chromosomes ಅಂತಂದಲ್ಲಿ ವಿ ರೈಟ್ ಇಟ್ ಆಸ್ 44 ಆಟೋಸೋಮ್ಸ್ ಪ್ಲಸ್ ಮೇಲ್ಸ್ ಇದ್ದಲ್ಲಿ XY ಅಥವಾ 44 ಆಟೋಸೋಮ್ಸ್ ಫೀಮೇಲ್ ಇದ್ದಲ್ಲಿ XX ದೋಸ್ ಲಾಸ್ಟ್ ಟು XY ಅಥವಾ XX ಇದನ್ನ ಮೇಲ್ ಆ್ಯಂಡ್ ಫೀಮೇಲ್ ಅಂತೇಳಿ ರೆಪ್ರೆಸೆಂಟ್ ಮಾಡೋಕ್ಕಂತೇಳಿ ನಾವು ಕ್ಯಾರಿಯೋಟೈಪಿ ಈ ರೀತಿ ಬರಿತೀವಿ. ಈಗ ಡೌನ್ ಸಿಂಡ್ರೋಮ್ ಕ್ಯಾರಿಯೋಟೈಪಿ ಕೇಳಿದಲ್ಲಿ ಹೆಂಗೆ ಬರೀತೀರಿ 45 ಆಟೋಸೋಮ್ಸ್ ಯಾಕಂತಂದ್ರೆ ದಿಸ್ ಡಿಸಾರ್ಡರ್ ಈಸ್ ರಿಲೇಟಿಂಗ್ ಟು ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್ ಎಲ್ಲಿರ್ತದೆ 23 ಪೇರ್ಸ್ ಆಗಿರಲಿ ಅಥವಾ 46 ಕ್ರೋಮೋಸೋಮ್ಸ್ ಎರಡು ಒಂದೇ. ಆಲ್ರೈಟ್, ಸೊ ಲೈಕ್ ದ್ಯಾಟ್ 45A plus XX or 45A plus XY. This much you have write. If you write, you will get 1 marks. ಈಗ ಅದರ ಜೊತೆ ಕಾಂಬಿನೇಷನ್ ಅಲ್ಲಿ ನೀವು ಫಾರ್ ಅ ಸೇಫ್ ಸೈಡ್ ಅದು 3 ಮಾರ್ಕಿಗೆ ಕೇಳಿರಬಹುದು ಅಥವಾ 5 ಮಾರ್ಕಿಗೆ ಕೇಳಿದಾಗಲಿ ಯು ವಿಲ್ ಬಿ ಪ್ರಿಪೇರ್ಡ್. ಒಂದು ವೇಳೆ ರೆಪ್ರೆಸೆಂಟ್ ಆರ್ ರೈಟ್ ದ ಕ್ಯಾರಿಯೋಟೈಪ್ ಆಫ್ ಫಾಲೋವಿಂಗ್ ಸಿಂಡ್ರೋಮ್ 3 ಮಾರ್ಕ್ಸಿಗೆ ಕೇಳಿದಲ್ಲಿ ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಕ್ಲಿನೆಫೆಲ್ಟರ್ ಸಿಂಡ್ರೋಮ್ ಯು ನೋ. ದೆನ್ ಒಂದು ವೇಳೆ 5 ಮಾರ್ಕಿಗೆ ಕೇಳಿದಲ್ಲಿ write a short note on Down syndrome ಅಥವಾ write the symptoms of following disorders: Down syndrome, Klinefelter syndrome, Turner syndrome. Apart from that, for ಇನ್ನು ಹೆಚ್ಚು after this, if you want to go further, even you can read about the Mendelian disorders, like for example hemophilia, sickle cell anemia, phenylketonuria, thalassemia. ಇವುಗಳ ಬಗ್ಗೆ some important highlights. Even I will share you like what answer you should write to these questions. ನಾನು ಸದ್ಯದಲ್ಲೇ our app ಮೇಲೆ I will upload it, what answers you have to write for these questions. The chapter molecular basis of inheritance. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮಗೆ ಯು ಹ್ಯಾವ್ ಟು ಫೋಕಸ್ ದ್ಯಾಟ್ ದ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA, ರೈಟ್? ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಪ್ರಪೋಸ್ ಮಾಡಿರುವಂಥದ್ದು ದ ಸೇಲಿಯಂಟ್ ಫೀಚರ್ಸ್ ಆಫ್ DNA, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್. ಲ್ಯಾಕ್ ಒಪೆರಾನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಮತ್ತು ಸೇಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್, ವೆರಿ ಮಚ್ ಇಂಪಾರ್ಟೆಂಟ್. ಕೆಲವೊಂದು ಸಾಲಿಡ್ ಪಾಯಿಂಟ್ಸ್ you have to present. See, don't go on writing unnecessary things. Direct it, solid points ಮೊದಲ ಬರೆದು ಬಿಡಬೇಕು. ಆದ ನಂತರ if you have time, see, my suggestion is unnecessarily whatever how much is required, only present that much. All right, then human genome project, then comes some important questions are also there, like the features of genetic code. ಓಕೆ, ಅದಾದಮೇಲೆ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್, ವೆರಿ ಇಂಪಾರ್ಟೆಂಟ್. ಗ್ರಿಫಿತ್ ಹೂ ಗೇವ್ ಅ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬೈ ಟೇಕಿಂಗ್ ದ ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ, ಅದನ್ನು ಮೈಸಿಗೆ ಇಂಜೆಕ್ಟ್ ಮಾಡಿಬಿಟ್ಟು ಇನ್ 4 ಡಿಫ್ರೆಂಟ್ ಕೇಸಸ್ ಮೈಸ್ ಡೈಸ್ ಆರ್ ಸರ್ವೈವ್ಸ್. ಇದ್ರ ಬಗ್ಗೆ ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಇನ್ ಅ ಫ್ಲೋ ಚಾರ್ಟ್ ಲೈಕ್ ಅ ಮ್ಯಾನರ್, ರೈಟ್? ಅಷ್ಟು ಮಾಡಿದರೆ ದೆನ್ ಯು ವಿಲ್ ಗೆಟ್ ಫುಲ್ 5 marks. ಆಲ್ರೈಟ್. DNA ರೆಪ್ಲಿಕೇಶನ್, ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ DNA ರೆಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮೆಸಲ್ಸನ್ ಆ್ಯಂಡ್ ಸ್ಟಾಲ್ಸ್ ಎಕ್ಸ್ಪೆರಿಮೆಂಟ್, ಅದು ಒಂದು ಎಕ್ಸ್ಪೆರಿಮೆಂಟು ಕೂಡ ವೆರಿ ಇಂಪಾರ್ಟೆಂಟ್. ಆಲ್ರೈಟ್ ಸ್ಟೂಡೆಂಟ್ಸ್, ಅದಾದ ನಂತರ 7th ಚಾಪ್ಟರ್ 7 ಎವಲ್ಯೂಷನ್. ಇಲ್ಲಿ 5 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಒಂದೇ ಕ್ವೆಶನ್, ದಟ್ ಈಸ್ ಫೇವ್ರೇಟ್ ಕ್ವೆಶನ್, ಅದು Stanley Miller's experiment, right? To explain the chemical evolution, evidence that they gave it for experimentally designing the chemical evolution. All right. Adad nanತರ human health and diseases. Human health and diseases ಗೆ ಸಂಬಂಧಪಟ್ಟಿದ್ದು 5 mark question ಬರೋದು ಇಲ್ಲಿ very important is the names of pathogens, disease causing organisms, bacterial pathogens, fungal pathogens,
viral pathogens, right? ಇವುಗಳ ಬಗ್ಗೆ the disease names, disease name of the organism. ಆಲ್ರೈಟ್, ಈ ಥರ ಒಂದು ಚಾರ್ಟ್ ರೂಪದಲ್ಲಿ ತಯಾರು ಮಾಡ್ಕೊಂಡ್ಬಿಟ್ಟಿದ್ರೆ ಲೈಕ್ ಸ್ಪ್ಲಿಟ್ ಕ್ವಶನ್ಸ್, ಇಂಥ ಸ್ಪ್ಲಿಟ್ ಕ್ವಶನ್ಸ್ ಕೇಳಿದಲ್ಲಿ ನಿಮಗೆ ಲೈಕ್ ರೈನೋ ವೈರಸ್, ವಾಟ್ ಡಿಸೀಸ್ ಇಟ್ ಕಾಸಸ್, ಎಪಿಡರ್ಮೋಫೈಟಾನ್ ಯಾವ ಡಿಸೀಸ್ ಕಾಸ್ ಮಾಡುತ್ತೆ, ಆರ್ ದ ಕ್ವಶನ್ ವಿಲ್ ಆಲ್ಸೋ ಬಿ ಲೈಕ್ ದಿಸ್, ನೇಮ್ ದ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಫಾರ್ ದ ಫಾಲೋಯಿಂಗ್ ಡಿಸೀಸಸ್. ಡಿಸೀಸ್ ಹೆಸರು ಕೊಟ್ಬಿಟ್ಟು ದೇ ವಿಲ್ ಆಸ್ಕ್ ಯು ಟು ರೈಟ್ ದ ನೇಮ್ ಆಫ್ ದ ಪ್ಯಾಥೋಜನ್. ಐದರ್ ವೇ, right? You can prepare yourself. Like you should be ready for both the type of possibility. All right. Then schematically represent the life cycle of Plasmodium. Plasmodium life cycle, malaria life cycle. One sorry. Like this, I feel has to be important question. All right. So diagrammatic representation goskara life cycle of HIV. You just practice the diagram. All right. ಅದಾದ ನಂತರ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟರ್ನಲ್ಲಿ ನಿಮಗೆ ವಾಟ್ ಈಸ್ ಇನ್ ಬ್ರೀಡಿಂಗ್, ಔಟ್ ಬ್ರೀಡಿಂಗ್, ರೈಟ್, ಇಂಟರ್ ಸ್ಪೆಸಿಫಿಕ್ ಬ್ರೀಡಿಂಗ್, ಇಂಥವೆಲ್ಲ ಕ್ವಶನ್ಸು 1 ಮಾರ್ಕ್ ಕ್ವಶನ್ಸ್ ಆಯಿತು. ಅದರ ಕಾಂಬಿನೇಷನ್ನಲ್ಲಿ ನಿಮಗೆ ಸಿಗ್ನಿಫಿಕೆನ್ಸ್ ಆಫ್ ಇನ್ ಬ್ರೀಡಿಂಗ್ ಅಂತ ಕೇಳಬಹುದು, ಅಥವಾ ದ ಮೀನಿಂಗ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್, ಲೈಕ್ ಕೆಲವೊಂದು 1 ಮಾರ್ಕಿಗೆ ಬರುವಂಥವು ಕ್ಲಬ್ ಮಾಡಿ 5 ಮಾರ್ಕ್ ಆಸ್ ಅ 5 ಮಾರ್ಕ್ ಕ್ವಶನ್ ಫ್ರೇಮ್ ಮಾಡಬಹುದು. ಸ್ಪ್ಲಿಟ್ ಕ್ವಶನ್, ಇಂಥ ಸ್ಪ್ಲಿಟ್ ಕ್ವಶನ್ಸ್ ಬಂದಿದ್ದಲ್ಲಿ ಐ ಸಜೆಸ್ಟ್ ಯು ಅಟೆಂಪ್ಟ್ ದೋಸ್ ಕ್ವಶನ್ಸ್. ಯಾಕಂದ್ರೆ ಹಿಯರ್ ಯು ವಿಲ್ ಬಿ ಸೇವಿಂಗ್ ಲಾಟ್ ಆಫ್ ಟೈಮ್. ನೀವು ಯು ವಿಲ್ ನಾಟ್ ಬಿ ಬೌಂಡ್ ಟು ಪ್ರೆಸೆಂಟ್ ದ ಆನ್ಸರ್. ಒಂದು ಫುಲ್ ಶೀಟ್ ಆನ್ಸರ್ ಬರೆಯೋದು ಮೀನ್ಸ್ ಯು ಫೀಲ್ ಈಸಿನಾ, ಅಥವಾ ಇಫ್ ಯು ಆರ್ ಗೆಟಿಂಗ್ ಇನ್ ದ ಫಾರ್ಮ್ ಆಫ್ ಪಾಯಿಂಟ್ಸ್, ದಟ್ ಈಸ್ ಮೋರ್ ಈಸಿ. ರೈಟ್, ಅದಕ್ಕೆ ಐ ಸಜೆಸ್ಟ್ ಯು ಇಂಥ ಸ್ಪ್ಲಿಟ್ ಕ್ವಶನ್ಸ್ ಇದನ್ನು ಅಟೆಂಪ್ಟ್ ಮಾಡಬೇಕು. ಆಲ್ರೈಟ್, ದೆನ್ ವಾಟ್ ಈಸ್ ಬೀ ಕೀಪಿಂಗ್? ಎನಿ 4 ಸಕ್ಸಸ್ಫುಲ್ ಪಾಯಿಂಟ್ಸ್ ಅಬೌಟ್ ಬೀ ಕೀಪಿಂಗ್? ಡೈರಿ, ಲೈಕ್ ಹೌ ಯು ಸ್ಟಡಿ ಡೈರಿ ಫಾರ್ಮಿಂಗ್ ಅಂತಂದ್ರೇನು, ಪೌಲ್ಟ್ರಿ ಫಾರ್ಮಿಂಗ್ ಅಂತಂದ್ರೇನು. ಸೊ ಒನ್ ಸಚ್ ಬೀ ಕೀಪಿಂಗ್ ಅಂದ್ರೇನು, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಬೀ ಕೀಪಿಂಗ್. ವಾಟ್ ಈಸ್ ಟಿಶ್ಯೂ ಕಲ್ಚರ್ ಆ್ಯಂಡ್ ದ ಅಪ್ಲಿಕೇಶನ್ಸ್ ಆಫ್ ಟಿಶ್ಯೂ ಕಲ್ಚರ್, ವೇರ್ ಟಿಶ್ಯೂ ಕಲ್ಚರ್ ಈಸ್ ಯೂಸ್ಫುಲ್, ಅಂದರೆ ಟಿಶ್ಯೂ ಕಲ್ಚರ್ ಮೆಥಡಾಲಜಿ ಏನಿದೆ ಅದನ್ನು ಒಂದ್ಸರ್ತಿ ನೋಡ್ಕೊಳ್ರಿ. ದೆನ್ ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಟರ್ಮ್ಸ್: ಇನ್ ಬ್ರೀಡಿಂಗ್ ಡಿಪ್ರೆಷನ್, ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್, ಬಯೋಫಾರ್ಟಿಫಿಕೇಶನ್, ಮೈಕ್ರೋ ಪ್ರೊಪಗೇಷನ್. ಇಂಥವೆಲ್ಲ ಟರ್ಮ್ಸ್ ಲೈಕ್ ಎಕ್ಸ್ಪ್ಲಾಂಟ್ ಅಂದರೆ ಏನು, ಟೋಟಿಪೊಟೆನ್ಸಿ ಅಂತಂದರೆ ಏನು, ಇದೆಲ್ಲ ಯು ಹ್ಯಾವ್ ಟು ಜಸ್ಟ್ ಹ್ಯಾವ್ ಅ ಲುಕ್. ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಕ್ರಿಯೇಟಿಂಗ್ ಟ್ರಾನ್ಸ್ಜೆನಿಕ್ ಆ್ಯನಿಮಲ್. ಟ್ರಾನ್ಸ್ಜೆನಿಕ್ ಆ್ಯನಿಮಲ್ ನಮಗೆ ಯಾಕೆ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ಬಿಟ್ಟು. Alright, then various steps involved in plant breeding program. Then microbes in human welfare. This is one of the important chapter, biology in human welfare unit in the where you expect the role of biological control of pest, biocontrol, microbes as biocontrol agents agriculturally. Alright, then microbes in household products ಆಗಿರಬಹುದು, microbes, the use of microbes in industries, right? ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್, ಎಂಜೈಮ್ಸ್, ಆಂಟಿಬಯೋಟಿಕ್ಸ್, ಇದನ್ನೆಲ್ಲ ಯು ಹ್ಯಾವ್ ಟು ಮೆನ್ಷನ್ ಇನ್ ಯುವರ್ ಆನ್ಸರ್. ಇಫ್ ಇಟ್ ಇಸ್ ಆಸ್ಕ್ಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್, ಇಫ್ ಇಟ್ ಇಸ್ ಆಸ್ಕ್ಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್, ಕರ್ಡ್ ಫಾರ್ಮೇಷನ್ ಆಯಿತು, ಇಡ್ಲಿ ದೋಸಾ ಪ್ರಿಪರೇಷನ್, ದಟ್ ಯು ಹ್ಯಾವ್ ಟು ರೈಟ್. ಇಫ್ ಇಟ್ ಇಸ್ ಆಸ್ಕ್ಡ್ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಸಿವೇಜ್ ಟ್ರೀಟ್ಮೆಂಟ್, the steps involved in sewage treatment, primary treatment and secondary treatment or biological treatment. Secondary treatment ಅಂದ್ಬಿಟ್ಟು biological treatment ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. Alright, then the role of microbes as biofertilizer. This if can be also asked as 5 mark question. Then very important, I forgot, biogas plant. Previously ಬಹಳಷ್ಟು ಸಾರಿ ಇದೊಂದು ಕ್ವಶನ್ ಅನ್ನು ಕೇಳಿದ್ದಾರೆ, ಬಯೋಗ್ಯಾಸ್ ಪ್ಲಾಂಟ್. ಓಕೆ, ಯು ಹ್ಯಾವ್ ಟು ಪ್ರೆಸೆಂಟ್ ದ ಡಯಾಗ್ರಾಮ್, ರೈಟ್ 4 to 5 ಪಾಯಿಂಟ್ಸ್ ಅಬೌಟ್ ಬಯೋಗ್ಯಾಸ್, ದೆನ್ ಯು ಆರ್ ಡನ್ ವಿತ್ ಯುವರ್ ಆನ್ಸರ್. ನೆಕ್ಸ್ಟ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್. ಹಿಯರ್ ಡಯಾಗ್ರಾಮ್ ಬಂದ್ಬಿಟ್ಟು ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಪ್ರಾಸೆಸ್ ಆಫ್ RDNA ಟೆಕ್ನಾಲಜಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್, ರೈಟ್, ಕ್ಲೋನಿಂಗ್ ವೆಕ್ಟರಲ್ಲಿ ಏನೆಲ್ಲ ಫೀಚರ್ಸ್ ಇದ್ದಾವೆ, ಓರಿಸೈಟು, ಸೆಲೆಕ್ಟಬಲ್ ಮಾರ್ಕರ್ಸು, ರೆಸ್ಟ್ರಿಕ್ಷನ್ ಎಂಜೈಮ್ಸಿಗೆ ಸೈಟ್ಸ್ ಇರುವಂಥದ್ದು, ದಿಸ್ ಆಲ್ ಯು ಹ್ಯಾವ್ ಟು ಪ್ರೆಸೆಂಟ್ ಇನ್ ಯುವರ್ ಆನ್ಸರ್. ಆಲ್ರೈಟ್, ದೆನ್ ದ ಡಯಾಗ್ರಾಮ್ ಆಫ್ PBR322. ಓಕೆ, ದೆನ್ ದ ಡಯಾಗ್ರಾಮಿಕ್ ಪ್ರೆಸೆಂಟೇಷನ್ ಆಫ್ recombinant DNA ಟೆಕ್ನಾಲಜಿ. ಆಸ್ ಐ ಸೆಡ್,
NCERT ಬುಕ್ನಲ್ಲಿ ಒಂದು ದೊಡ್ಡದಾಗಿರೋ ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಬಯೋಟೆಕ್ನಾಲಜಿ ಅಂಡ್ ಅಪ್ಲಿಕೇಶನ್ಸ್. ಹಿಯರ್ ಒನ್ ಆಫ್ ದ application of biotechnology is the production of insect resistant crop plants. Justify the statement with reference to BT cotton. BT cotton, it is an example of development of pest resistant plant. BT cotton yav riti development means what is the effect of Bacillus thuringiensis toxin on the insect, that you have to present in your answer. What is RNAi technology, RNA interference technology? How does RNA interference help to develop resistance in tobacco plant against the nematode infection? RNAi technology ಯಾವ ರೀತಿ ಪ್ಲಾಂಟ್ ನಲ್ಲಿ ನಾವು DNA ಇಂಟ್ರೊಡ್ಯೂಸ್ ಮಾಡಿದ್ದನ್ನ RNA ಡಬಲ್ ಸ್ಟ್ಯಾಂಡರ್ಡ್ RNA ಕನ್ಸ್ಟ್ರಕ್ಟ್ ಆಗಿಬಿಟ್ಟು ದಟ್ ವಿಲ್ ಸೈಲೆನ್ಸ್ ದ ಫರ್ದರ್ process, ಟ್ರಾನ್ಸ್ಲೇಷನ್ process ಅನ್ನ ಸ್ಟಾಪ್ ಮಾಡುತ್ತೆ. ದಟ್ ಯು ಹ್ಯಾವ್ ಟು ಮೆನ್ಷನ್ ಇನ್ ಯುವರ್ ಆನ್ಸರ್. ಲಿಸ್ಟ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್. ಟ್ರಾನ್ಸ್ಜೆನಿಕ್ ಆನಿಮಲ್ಸ್, what are the benefits? ಯಾವೆಲ್ಲ ಕಡೆ ನಾವು ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅನ್ನ ಬಳಸ್ಕೋತೀವಿ, ದಟ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇನ್ ಯುವರ್ ಆನ್ಸರ್. ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ 13. ಇಲ್ಲಿ ಕೆಲವೊಂದು ಕ್ವೆಶನ್ಸ್ ಭಾಳ ರಿಪೀಟೆಡ್ ಆಗಿರುವಂಥ, ಲೈಕ್ ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಬೇಸ್ಡ್ ಮೇಲೆ, ಲೈಕ್ ವಿ ಹ್ಯಾವ್ ಕಮೆನ್ಷಿಯಾಲಿಸಮ್, ವಿ ಹ್ಯಾವ್ ಅಮೆನ್ಷಿಯಾಲಿಸಮ್, ಮ್ಯೂಚುವಲಿಸಮ್. ಓಕೆ, ಇಂಥವು ಇವುಗಳ ಬಗ್ಗೆ ದ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್. On that you can expect the split questions like this, as you can see on the screen, right? Abingdon tortoise and goats in Galapagos Island, idu yav tarada interaction ide. Then Abingdon tortoise, cuckoo lays its eggs in crow's nest. Yav example, see they have given the example, what type of population interaction it is, you have to write it. Intha questions okay expect ಮಾಡಬಹುದು ಇಲ್ಲಿ ನೀವು. Then what is sea anemone and clownfish interaction, population interaction. Wasp laying egg in fig fruit. Orchid, ophrys and bees. ಇಂಥವೆಲ್ಲ ಕ್ವೆಶನ್ಸ್ ನಿಮಗೆ ಇಲ್ಲಿ ಕೇಳಬಹುದು, ಸ್ಪ್ಲಿಟ್ ಕ್ವೆಶನ್ಸ್. what is population growth? Explain the factors responsible for fluctuating population density. or brood parasitism ಅಂತಂದ್ರೆ ಏನು, and what is the example, ಅದರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಯು ಹ್ಯಾವ್ ಟು ರೈಟ್. ನೆಕ್ಸ್ಟ್ ಎಕೋಸಿಸ್ಟಮ್. ಎಕೋಸಿಸ್ಟಮಿಗೆ ಸಂಬಂಧಪಟ್ಟಿದಂಗೆ ಎಕೋಲಾಜಿಕಲ್ ಪಿರಾಮಿಡ್ ಅಂತಂದ್ರೆ ಏನು, ದ ಪಿರಾಮಿಡ್ ಆಫ್ ಎನರ್ಜಿ, ದ ಪಿರಾಮಿಡ್ ಆಫ್ ಬಯೋಮಾಸ್, ಇಂಥವೆಲ್ಲ ಒಂದ್ಸರಿ ಲೈಕ್ ಹ್ಯಾವ್ ಅ ಲುಕ್ ಆನ್ ದೀಸ್ ಪಿರಾಮಿಡ್ಸ್. ಓಕೆ, ದೆನ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್ ಆಫ್ ಡಿಕಾಂಪೋಸಿಷನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಾರ್ ಇದು ಎಕ್ಸ್ಪ್ಲೇನ್ ಇನ್ ದ ಡಿಕಂಪೋಸಿಷನ್ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಕ್ವಶನ್ ಭಾಳ ಸತಿ ರಿಪೀಟ್ ಆಗಿದೆ. ದೆನ್ ಜಿಯೋಕೆಮಿಕಲ್ ಸೈಕಲ್ಸ್, ಫಾಸ್ಫರಸ್ ಸೈಕಲ್, ಕಾರ್ಬನ್ ಸೈಕಲ್. ಹೆಚ್ಚಾನೆಚ್ಚ ಫಾಸ್ಫರಸ್ ಸೈಕಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದ ಡಯಾಗ್ರಾಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಪಿರಾಮಿಡ್ ಆಫ್ ಎನರ್ಜಿ, ದೆನ್ ದ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಫಾಸ್ಫರಸ್ ಸೈಕಲ್. ಓಕೆ, ದ ಲಾಸ್ಟ್ ಚಾಪ್ಟರ್ ಎನ್ವಿರಾನ್ಮೆಂಟ್ ಇಶ್ಯೂಸ್. ಎನ್ವಿರಾನ್ಮೆಂಟ್ ಇಶ್ಯೂಸ್ ಚಾಪ್ಟರ್ ಇಂದ ನಿಮಗೆ again you may be asked split questions, 1 mark questions ಇಲ್ಲಿ. see when you are reading for the split questions, you are also covering 1 mark questions sometimes. okay, then biochemical oxygen demand ಅಂತಂದ್ರೆ ಏನು, what is algal blooming, biomagnification, eutrophication. all right, eutrophication ಮೇಲೆ you may also expect it in combination with some other question. tag ಮಾಡಿಬಿಟ್ಟು they will ask you for 5 mark question. Like for example, the phenomenon of accelerated eutrophication. Okay, then the brief functioning of electrostatic precipitator with a neat label diagram. Very important idu. Bala sari electrostatic precipitator and the functioning of electrostatic precipitator kelidar. Okay, then greenhouse gases antandalenu, catalytic converters, ultraviolet B, ozone layers. Few points you make a note of these. Okay, then write a note on the following remedy for plastic waste management and radioactive waste. ಸೊ ಇದು ಕೆಲವೊಂದು 5 ಮಾರ್ಕಿಗೆ ಸಂಬಂಧಪಟ್ಟಿದಂಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸು, ರೈಟ್. ಹೌ ಟು ಡೌನ್ಲೋಡ್ ದಿಸ್ ಫೈಲ್, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ವಿಡಿಯೋ ಅಟ್ಯಾಚ್ ಮಾಡಿರ್ತೀವಿ, ವೇರ್ ಯು ಹ್ಯಾವ್ ಟು ಗೆಟ್ ದಿಸ್ ಫೈಲ್ ಆಕ್ಸೆಸ್ಡ್ ಫ್ರಮ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಯು ಹ್ಯಾವ್ ಟು ಡೌನ್ಲೋಡ್ ಅನ್ ಆ್ಯಪ್, ಅಲ್ಫಾ ಟ್ಯುಟೋರಿಯಲ್ಸ್ ಕಲಬುರ್ಗಿ.
ಆ ಪೂರ್ತಿ ಡೀಟೇಲನ್ನು ನಿಮಗೆ ಆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ವಿಡಿಯೋನಲ್ಲಿ ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮೋಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 5 ಮಾರ್ಕ್ ಕ್ವಶನ್ಸ್ ಚಾಪ್ಟರ್ ವೈಸ್. ಓಕೆ, ಇದೇ ರೀತಿ ನಿಮಗೆ 3 ಮಾರ್ಕ್ ಕ್ವಶನ್ಸು ಆ್ಯಂಡ್ ಐ ವಿಲ್ ಆಲ್ಸೋ post the solutions of these questions for your reference, students. Thank you so much. Thanks for your patience and keep learning. All the best for your exam. Do well. Thank you.